ಪ್ರೀತಿಯ SSLC ಓದುತ್ತಿರುವ ವಿದ್ಯಾರ್ಥಿಗಳೇ, ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು. ನಿಮಗೆ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ಅರ್ಧ ವಾರ್ಷಿಕ ಪರೀಕ್ಷೆಯ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಮಿಡ್ ಟರ್ಮ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಇದೇ ತಿಂಗಳ 12ನೇ ತಾರೀಕಿನಿಂದ ಪ್ರಾರಂಭವಾಗಿ 19ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ. ಸಂಪೂರ್ಣವಾಗಿ ಈ ಒಂದು ಸುತ್ತೋಲೆಯನ್ನು ತಾವುಗಳು ಓದಿಕೊಳ್ಳಬಹುದು. ತಾವುಗಳು ನೋಡ್ಬೋದು, ಕ್ವಶನ್ ಪೇಪರ್ ಯಾರು ರೆಡಿ ಮಾಡ್ತಾರೆ ಪ್ರತಿಯೊಂದು ಕೂಡ ಇದರಲ್ಲೇ ಇದೆ. ಎಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ ಅನ್ನೋದು ಕೂಡ ಇದೆ. ಆ ಶಾಲೆಗಳಿಗೆ, ಆ ಸ್ಕೂಲ್ಗಳಿಗೆ ಆಯಿತಾ, ಬೋರ್ಡ್ ಮಂಡಳಿ ವತಿಯಿಂದನೇ ಏನು ಮಾಡ್ತಾರೆ ಅಂದರೆ, ಕ್ವಶನ್ ಪೇಪರ್ಗಳನ್ನು ಆ ಶಾಲೆಯ ಹೆಡ್ ಮಾಸ್ಟರ್ ಇರ್ತಾರಲ್ವ, ಅವರಿಗೆ ಅವರ ಲಾಗಿನ್ನಲ್ಲಿ ಕಳಿಸಲಾಗುತ್ತೆ. ಅವರು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮಗೆಲ್ಲರಿಗೂ ಕೂಡ ಕ್ವಶನ್ ಪೇಪರನ್ನು ಕೊಡ್ತಾರೆ. ತಾವುಗಳು ನೋಡ್ಬೋದು. 2025-26ನೇ ಸಾಲಿನ SSLC ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 12/9 ಅಂತ ಹೇಳಿದರೆ ಸೆಪ್ಟೆಂಬರ್ ಆಯಿತಾ, ಇದೇ ತಿಂಗಳು 19ನೇ ತಾರೀಕಿನಿಂದ ಪ್ರಾರಂಭವಾಗಿ ದಿನಾಂಕ 19ಕ್ಕೆ ಕಂಪ್ಲೀಟ್ ಆಗುತ್ತೆ, ನಡೆಸಲು ತೀರ್ಮಾನಿಸಿದೆ. ಕ್ಲಿಯರ್ ಆಲ್ ಆಫ್ ಯು? ಈಗ ಟೈಮ್ ಟೇಬಲ್ ಕಡೆಗೆ ಸೀದಾ ನಾವು ಹೋಗ್ಬಿಡೋಣ. ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರಲ್ಲಿ ಏನು ಕೂಡ ಸಿಗೋದಿಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ, SSLC ಅರ್ಧ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಅಂತ ಇದೆ. 12ನೇ ತಾರೀಕು ಇದೇ ತಿಂಗಳ. ಕನ್ನಡ, ತೆಲುಗು, ಹಿಂದಿ, ಮರಾಠಿ ಇಷ್ಟು ಹೇಳೋಕ್ಕಿಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಲ್ಯಾಂಗ್ವೇಜು 12ನೇ ಸೆಪ್ಟೆಂಬರ್ 12ನೇ ತಾರೀಕು ಇರುತ್ತೆ. ಸೆಪ್ಟೆಂಬರ್ 12ಗೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಪ್ರಥಮ ಭಾಷೆ. ಕ್ಲಿಯರ್? ನೆಕ್ಸ್ಟು 13ನೇ ತಾರೀಕು ಕೋರ್ ಸಬ್ಜೆಕ್ಟ್ ಇರುತ್ತೆ. ಯಾವುದಿರುತ್ತೆ? ಸೈನ್ಸ್ ಇರುತ್ತೆ. ಕ್ಲಿಯರ್? ವಿಜ್ಞಾನ ಅಂತ ಇದೆ ನೋಡಿ. ಇನ್ನು ಬೇರೆ SSLC ಬಿಟ್ಟು ಬೇರೆದೇನಾದ್ರು ಓದ್ತಾ ಇರ್ತಲ್ಲ, ಅವರಿಗೆಲ್ಲರಿಗೂ ಕೂಡ ರಾಜ್ಯಶಾಸ್ತ್ರ ಅಂತ ಇರುತ್ತೆ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಅಂತ ಇರುತ್ತೆ. ಅದು ಬೇರೆಯವರಿಗೆ. ಇಲ್ಲಿ ಕೋಡ್ ಕೂಡ ಕೊಡಲಾಗಿದೆ. ನಿಮ್ಮ ಹಾಲ್ ಟಿಕೆಟ್ ಮೇಲೆ ಈ ಒಂದು ಕೋಡ್ 83 ಅಂತ ಇತ್ತು ಅಂದರೆ ನಿಮಗೆ 13ನೇ ತಾರೀಕು ಎಕ್ಸಾಮ್ ಇದೆ ಫಿಕ್ಸು ಅಂತ. ಇದನ್ನು ಸ್ವಲ್ಪ ತಾವುಗಳು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಶುಕ್ರವಾರದ ದಿನದಿಂದ ನಿಮಗೆ ಪ್ರಾರಂಭ ಆಗುತ್ತೆ ಎಕ್ಸಾಮು. ಶನಿವಾರ ನಿಮಗೆಲ್ಲರಿಗೂ ಕೂಡ ಬಂದು ಸೈನ್ಸ್ ಎಕ್ಸಾಮ್ ಇರುತ್ತೆ. ಮುಂದೋಗೋಣವಾ? ಬನ್ನಿ. ಈಗ ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಬಂದು ನಿಮಗೆಲ್ಲರಿಗೂ ಕೂಡ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಕ್ಲಿಯರ್? ಈ ಕೋರ್ ಸಬ್ಜೆಕ್ಟ್ಗಳು ಹಾಗೂ ಬೇರೆ ಎಲ್ಲ ಸಬ್ಜೆಕ್ಟ್ಗಳು ನಿಮಗೆಲ್ಲರೂ ಕೂಡ ಲ್ಯಾಂಗ್ವೇಜ್ಗಳು ದ್ವಿತೀಯ ಹಾಗೂ ತೃತೀಯ ಅಂತ ಏನು ಕರಿತೀರೋ ಅವೆಲ್ಲವೂ ಕೂಡ 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ ವಿದ್ಯಾರ್ಥಿಗಳೇ. ಈಗ ಸೋಮವಾರದ ದಿನ ಅಂದರೆ 15ನೇ ತಾರೀಕು ಇದೇ ತಿಂಗಳ 15ನೇ ತಾರೀಕು ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ನಿಮಗೆ ಕನ್ನಡ ಇರುತ್ತೆ ಅಥವಾ ಇಂಗ್ಲೀಷ್. ನೀವು ಯಾವುದನ್ನು ಪಿಕ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಸೆಲೆಕ್ಷನ್ ಯಾವ್ದು ಮಾಡ್ಕೊಂಡಿರ್ತೀರೋ ಅದು ನಿಮಗೆ, ಆಯಿತಾ? ಬನ್ನಿ. ನಂತರದಲ್ಲಿ 16ನೇ ತಾರೀಕು ನೋಡೋಣ ಏನಿದೆ ಅಂತ. 16ನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ ಹಾಗೂ ಸಮಾಜಶಾಸ್ತ್ರ ಅಂತ ಇದೆ. ಇಲ್ಲಿ ಕೋಡ್ ಕೊಟ್ಟಿದ್ದಾರೆ, ಅದನ್ನು ಫಸ್ಟು ನೋಡ್ಕೋಬೇಕು ನೀವು. 81 ಅಂತ ಇದೆ ಮ್ಯಾಥ್ಸಿಗೆ. ಹೌದಾ? 81 ನಿಮ್ಮ ಹಾಲ್ ಟಿಕೆಟಲ್ಲಿದೆ. ಹಾಗಿದ್ದರೆ ನಿಮಗೆ ಮ್ಯಾಥ್ಸ್ 16ನೇ ತಾರೀಕು ಇರುತ್ತೆ. ಇಲ್ಲ ಸರ್, ಇಲ್ಲ ನಮಗೆ 81 ಅಲ್ಲ ಬೇರೆದಿದೆ ಅಂತ ಹೇಳಿದರೆ ಆವಾಗ ನಿಮಗೆ ಸಮಾಜಶಾಸ್ತ್ರ, ಸೋಷಿಯಲ್ ಸ್ಟಡೀಸ್ ಅಂತ ಇದೆ ಇಲ್ಲಿ. ಅದು 95 ಕೋಡ್ ನಂಬರು ಅದು ಇದೆ ಅಂತ ಇಷ್ಟು ತಿಳ್ಕೊಬೇಕು, ಆಯಿತಾ? ಬೆಳಗ್ಗೆ, ಆಯಿತಾ, ನಿಮಗೆಲ್ಲರಿಗೂ ಕೂಡ ಬೆಳಗ್ಗೆ 10:30 ಪ್ರಾರಂಭ ಆಗಿ 1 ಗಂಟೆ 45 ನಿಮಿಷಕ್ಕೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. 10:30, 11:30, 12:30, 1:30 3 ತಾಸು, ಆಯಿತಾ? 3 ತಾಸು 15 ನಿಮಿಷ, 3 hours 15 minutes ಸಿಗುತ್ತೆ ನಿಮಗೆಲ್ಲರಿಗೂ ಕೂಡ. ಕ್ಲಿಯರ್? 80 ಅಂಕದ ಪ್ರಶ್ನೆ ಪತ್ರಿಕೆ. ಈಗ ಥರ್ಡ್ ಲ್ಯಾಂಗ್ವೇಜ್ ಬಂದು ನಿಮಗೆಲ್ಲರಿಗೂ ಕೂಡ 17ನೇ ತಾರೀಕಿದೆ. ಥರ್ಡ್ ಲ್ಯಾಂಗ್ವೇಜ್ ಏನು ತಗೊಂಡಿದ್ದೀರೋ ಪ್ರತಿಯೊಬ್ಬನಿಗೂ ಕೂಡ ಥರ್ಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇರುತ್ತೆ. 6 ಸಬ್ಜೆಕ್ಟಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಈಗ ಥರ್ಡ್ ಲ್ಯಾಂಗ್ವೇಜ್ ಬಂದು 17ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಇರುತ್ತೆ, ಆಯಿತಾ? ನೆಕ್ಸ್ಟು ಇದು SSQF ಇದು ಬಿಡಿ, ನಿಮಗಲ್ಲ, ಅದು ಬೇರೆಯ ವಿದ್ಯಾರ್ಥಿಗಳಿಗೆ. ಈಗ ಬನ್ನಿ, ಈಗ 18ನೇ ತಾರೀಕು ನೋಡೋಣ. ಸಮಾಜ ವಿಜ್ಞಾನ ಅಂತ ಇದೆ. ಸಮಾಜ ವಿಜ್ಞಾನ ಕೋಡ್ ಏನಾದರೂ 85 ಅಂತ ನಿಮ್ಮ ಹಾಲ್ ಟಿಕೆಟಲ್ಲಿದ್ದರೆ ನಿಮಗೆ ಸೋಷಿಯಲ್ ಸ್ಟಡೀಸ್ ಬಂದು ಯಾವತ್ತಿರುತ್ತೆ? ಸಮಾಜ ವಿಜ್ಞಾನ, ಆಯಿತಾ? 18ನೇ ತಾರೀಕು ಇರುತ್ತೆ. ಹಾಗಿದ್ದರೆ ಗಣಿತ ನಿಮಗೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳೇ ಎಲ್ಲಿ ಬರುತ್ತೆ ನೋಡಿ? ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಎಲ್ಲಿ ಬರುತ್ತೆ? 16ನೇ ತಾರೀಕೆ ಬರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ಈಗ ನಾವು ಮುಂದೆ ಹೋಗುವ. 19ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳೇ, JTS ಅಂತ ವಿಷಯಗಳು ಅಂತ ಇದೆ. ಇವೆಲ್ಲ ಈಗ ಬಹಳ ಕಡೆ ಎಲ್ಲ ಕ್ಲೋಸ್ ಆಗಿದೆ, ಕೆಲವೊಂದು ಕಡೆ ಇರುವಂಥದ್ದು. ಧನ್ಯವಾದಗಳು. ನಿಮಗೆ ಮತ್ತೆ ಶುಕ್ರವಾರ ಅಷ್ಟೇ ಪ್ರಾರಂಭವಾಗಿ ಶುಕ್ರವಾರ ಇಲ್ಲಿಗೆ ಕಂಪ್ಲೀಟ್ ಆಗಿ ಹೋಗುತ್ತೆ. ನಿಮಗಿರೋದೇ 6 ಸಬ್ಜೆಕ್ಟು. ಒಂದು ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು, ಅದರಲ್ಲಿ ಒಂದು ಮ್ಯಾಥ್ಸು ಕೋರ್ ಸಬ್ಜೆಕ್ಟಲ್ಲಿ, ಒಂದು ಸೈನ್ಸ್ ಹಾಗೂ ಸೋಷಿಯಲ್ ಸ್ಟಡೀಸ್ ಇರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ಗ್ರಾಮರೇ ಏನು ಬರಲ್ಲ ಅನ್ನೋರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ SSLCಗೆ ಬೇಕಾಗಿರುವಂಥ ಪ್ರತಿಯೊಂದು ಗ್ರಾಮರ್ ಕೂಡ ರೆಡಿ ಇದೆ ಸರ್. ಕ್ವಶನ್ ಟ್ಯಾಕ್ಸ್ ಆಗಲಿ, ಡಿಫಾರ್ಮ್ಸ್ ಆಗಲಿ, WH ಕ್ವಶನ್ಸ್ ಆಗಲಿ,
ಗ್ರಾಮರ್ ಏನೇ ಆಗಲಿ ಸಂಪೂರ್ಣವಾಗಿ ರೆಡಿ ಇದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದು ಕನ್ನಡದಲ್ಲಿ ನಮ್ಗೆ ಗೊತ್ತಾಗಲ್ಲ ಸರ್, ನಮಗೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲೇ ಬೇಕಿತ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಕಿಪ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಇದೆ ವಿದ್ಯಾರ್ಥಿಗಳೇ, ಇದನ್ನು ತಾವುಗಳು ನೋಡಿಕೊಳ್ಬೋದು. ನೋಡ್ರಪ್ಪ, ನಿಮಗೆಲ್ಲರಿಗೂ ಕೂಡ 12ನೇ ತಾರೀಕು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, 13ಕ್ಕೆ ಸೈನ್ಸ್ ಇರುತ್ತೆ, 15ಕ್ಕೆ ಸೆಕೆಂಡ್ ಲ್ಯಾಂಗ್ವೇಜು, 16 ಮ್ಯಾಥಮೆಟಿಕ್ಸ್ ಇರುತ್ತೆ, 17ನೇ ತಾರೀಕು ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ, ನಂತರದಲ್ಲಿ 18ಕ್ಕೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಇಲ್ಲಿಗೆ ಮುಗಿದೋಯಿತು ನಮ್ಮ ಕಾಮನ್ ಆಗಿ ಮಾಡುವಂಥ ವಿದ್ಯಾರ್ಥಿಗಳಿಗೆ. ಧನ್ಯವಾದಗಳು.